ದೇವಸ್ಥಾನ ಒಂದು ಜನವಳ ಮಾಡ್ಕೊಂಡಿದ್ದೀವಿ. ಇವತ್ತೊಂದು ಚಿಕ್ಕ ದೇವಸ್ಥಾನ ಮಾಡ್ತಾ ಇದ್ವಿ. ನಮ್ಮ ಭಕ್ತರು ಅವತ್ತು ಏನು ಅಂದಾತು ಬರ ಕಾಣಿಕೆ ದುಡ್ಡು ಹಾಕೋದು ಅಲ್ದಲ್ಲೇ ಅವರೇ ಕಲ್ಲೆತ್ತಿಬಿಡೋದು ಬಂದು. ಇವತ್ತು ಏನು ನೀವು ಕಲ್ಲೆತ್ತಿರಿ ಮಣ್ಣೆತ್ತಿರಿ ಮೇಲೆ ಒಂದ್ಸಲ ಜೋರಾಗೆ ಚಿರಋಣಿ ನಾನು ಯಾರು ಸನ್ಮಾನ ಮಾಡೋಕ್ಕಾಗಲ್ಲ. ಭಾಳ ಸಂತೋಷ. ಯಾವುದೇ ಸ್ಥಳಕ್ಕೆ ಹೋದ್ರೆ ನಾವು ಸಹಾಯ ಮಾಡೋದು ಕಲಿಬೇಕು ಅಂತ ಇವತ್ತು ನನಗೆ ನೀವು ತೋರಿಸ್ಕೊಟ್ಟಿದ್ದೀರಿ. ಅದೇ ನಿಮ್ಗೆ ಯಾವಾಗಲೂ ಇರಲಿ. ನಾವು ನೋಡಿರ್ತೀರಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇಡೀ ನಾವು ಮನೆಯವ್ರ ಅಂತಮ್ಗಳು ನಾವು ಯಾವುದೇ ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ ಅಂತ ದುಡ್ಡು ಇಸೋಣಲ್ಲ. ಬಸ್ಸಾರು ಕೊಡ್ತೀವಿ. ನೀವು ಕೂಡ ದುಡ್ಡು ನಾಳೆ ಅಂದಸಮ ಕೊಡ್ತೀವಿ. ನೀವು ಕೂಡ ಶಾರಿ ಥರ ಅಂದಸಮ ಕೊಡ್ತೀವಿ. ದಯವಿಟ್ಟು ನೀವು ತರದಾರೆ ದೇವ್ರ ಸ್ಯಾರಿ ಥರ ಬದಲು ನಾರ್ಮಲ್ ಸ್ಯಾರಿ ತರಿ. 100 ರೂಪಾಯಿದಲ್ಲಿ ಪರವಾಗಿಲ್ಲ. ನಾರ್ಮಲ್ ಸ್ಯಾರಿ ತರಿ ಬಡಬಗರಿಗೆ ಕೊಡೋಣ ಆಯ್ತಾ. ಇನ್ನು ದಯವಿಟ್ಟು ಪ್ರಸಾದ ಕೊಡ್ತೀನಿ. ಅನ್ನ ವೇಸ್ಟ್ ಮಾಡಬೇಡಿ. ಬೇಕಾಗಿಸ್ಕೊಳ್ಳಿ. ಬೇಡವರಲ್ಲಿ ಅಲ್ಲಿ ಕೆಳಗೆ ಹಚ್ಕೊಂಬಿಡಿ. 2 ಸಲ ಬೇಕಾಗಿಸ್ಕೊಳ್ಳಿ. ಮಕ್ಕಳಿದ್ರೆ ದಯವಿಟ್ಟು ಮಕ್ಕಳು ಊಟ ಮಾಡ್ತೀವಿ ಆಯ್ತಾ. ಪ್ರಸಾದ ಕೊಟ್ಟು 10 ನಿಮಿಷ ಕಾಯಿರಿ. ಆಮೇಲೆ ಬಂದು ಮಾತಾಡ್ತೀನಿ ಆಯ್ತು. ಆಗ್ಬೋದಾ? ಪ್ರಸಾದ ಕೊಡ್ತೀನಿ. ಸ್ವಲ್ಪ ಒಳಗೆ ಕೆಲಸ ಐತೆ. ಯಾರು ಅರ್ಜೆಂಟ್ ಮಾಡ್ಬಾರ್ದು. ಎಲ್ಲ ಕೊಟ್ಟಿಲ್ಲ ಕೊಡ್ತಾರೆ ಅನ್ನ. ಅನ್ನ ಬಿಸಿ ಇದೆ. ಮಕ್ಕಳ ಕೈ ಕೂಡ ಹುಷಾರಾಗಿರಿ. ಮಕ್ಕಳು ಇಟ್ಕೊಂತಾರೆ. ಅನ್ನ ಬಿಸಿ ಇದೆ. ಅನ್ನ ಬಿಸಿ ಇದೆ. ಪಟ್ಟೆ ನೋಡಿ ಈ ಹುಡುಗಿ ಬಾಂತಿ. ಈ ಹುಡುಗಿ ಬಾಂತಿ ನೋಡಿ. ಈ ಹುಡುಗಿ ಕಲ್ಲು ಹೊರ್ತಾಳೆ ನೋಡಿ ನನ್ನ ತಂಗಿ. ಅದ ಹೊಸ ಜೋರಾಗ ನನ್ನ ತಂಗಿಗೆ ಒಂದ್ಸರಿ. ಅಲ್ಲಿ ಯಾರಿಲ್ಲ ನಮ್ಮ ಸುಮ್ಮನಿರು ಕಲ್ಲೆತ್ತಾರ ನಮ್ಗೆ ಅಲ್ವಾ ಅಮ್ಮ? ನೀನು ಎತ್ತಿದಲ್ವಾ? ಯಾರು ಇಲ್ಲಾಂದ್ರೆ ಏನು ಸಿಕ್ಕು ನೋಡಿ ಇಲ್ಲ ಮೇಲೆ ಎಲೆ ಹಾಕತ್ತ ಎಲೆ ಹಾಕತ್ತ ನೋಡಿ. ಬೆಲೆ ಕೊಡ್ತಪ್ಪ ತಾಯಿ ಬೈ ಮಾವ ಚಲೋ ಈ ಕಲಿಗೆ ಇದಾಗಲ್ಲ ಅನ್ಕೊಳಪ್ಪ. ಒಂದು ಪುಟ ನೋಡಿ ಬಿದ್ದು ಹುಡ್ತಾ ಇದೆ ಅಮ್ಮ. ಮಾಡ್ದವ ಪ್ಲೇಟ್ ಕೊಡ್ಬೋದು. ಯಾಕೆ ತಿಳ್ಬೇಡ್ರಿ. ಬರುತ್ತೆ ಹೋಯ್ತಿಯಾ ಚೆನ್ನಾಗಿದ್ದೀರಪ್ಪ. ಅನ್ನ ಜಾಗ ಕೊಡೋದು ಅವಾಗ ಗೊತ್ತಿಲ್ಲ. ನಾಲ್ಕು ಜನ ಕೊಡೋದಿಲ್ಲ ಜನ ಬಂದಿದ್ರು ಕುತ್ಕೊಂಡು ತಿನ್ನಪ್ಪ. ಕೊಡ್ತೀಯಾ? ಹಾಂ